Hello students, let's begin today's lesson from 7th standard social history, 4th chapter, the Mughal Empire. The Mughals were great rulers. They created the huge empire. From the later half of the 16th century, the Mughals expanded their kingdom from Agra to Delhi. Until the 17th century, the Mughals created the huge empire which controlled nearly all the subcontinents. So, this is the Mughals are the great rulers and they created the huge empire. ಅಂದರೆ ಒಂದು 16th centuryಯಿಂದ 17th century ತನಕ they expanded from the half of the 16th century. The Mughals expanded the kingdom ಆಗ್ರಾದಿಂದ ಡೆಲ್ಲಿ ತನಕ ಅಂಟಿಲ್ 7th century ಅಂದರೆ 17th century ಅಂದರೆ ಇವ್ರದ್ದು ಮುಘಲ್ ಎಂಪೈರ್ಸ್ ಎಷ್ಟೋ ನೂರಾರು ವರ್ಷದ ತನಕ ಹಾಗೇ ಆಳ್ಕೊಳ್ತಾನೆ ಬಂದರು ಅವರು. ಆ್ಯಂಡ್ ಏನು ಕಂಟ್ರೋಲ್ ಮಾಡಿದ್ರು, ಆಲ್ಮೋಸ್ಟ್ ಆಲ್ ದ ಸಬ್ ಕಾಂಟಿನೆಂಟನ್ನು ಕವರ್ ಮಾಡಿದರು. ದೇ ಇಂಪೋಸ್ ದ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ಐಡಿಯಾಸ್ ಆಫ್ ದ ಗವರ್ನೆನ್ಸ್ ದ್ಯಾಟ್ ಲಾಸ್ಟೆಡ್ ಎವರ್ ಆಫ್ಟರ್ ದೇಯರ್ ರೂಲ್. ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿತ್ತು ಮಾಡಿದ್ರು ಅಂದರೆ ಲಿಗ್ಗೆಸಿ ಅಂತ ಹೇಳ್ತಾರೆ ನೋಡ್ರಿ. ಅಂದರೆ ಇಷ್ಟು ರೂಲ್ಸ್ ಎಲ್ಲ, ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ಈಗ ನನ್ನ ಆ್ಯಬ್ಸೆನ್ಸಲ್ಲೂ ಆ ಫ್ಯಾಕ್ಟ್ರಿಯಲ್ಲಿ ಅದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಡೀತಾ ಇರ್ತದೆ, ನಮಗೆ ಬರುವಂಥ ದುಡ್ಡು ಬರ್ತಾ ಇರ್ತದೆ. ಅದೇ ಥರ ಇವ್ರೇನು ಮಾಡಿದ್ರು, ದೇ ಹ್ಯಾವ್ ಕ್ರಿಯೇಟೆಡ್ ಇನ್ ಸಚ್ ಎ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಆ ಲೆಗೆಸಿ ಹೇಗೆ ಫಾಲೋ ಆಗ್ತಾ ಇತ್ತು ಅಂದರೆ ಅವ್ರದ್ದು ಆ ಪೀಳಿಗೆಗಳಲ್ಲಿ ಅವ್ರದ್ದೇ ರೂಲಿಂಗ್ ನಡೀತಾನೇ ಇತ್ತು. ಅವ್ರು ಆ ಥರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಟ್ಟಿದ್ರು. ಈಗ ನೀವು ಇದು ರೆಡ್ ಫೋರ್ಟ್ ಇದು ನೋಡ್ತಿರಲ್ಲ, ಇದು ಗೌರ್ಮೆಂಟ್ ಟುಡೇ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಡ್ರೆಸ್ ದ ನೇಷನ್ ಆನ್ ದಿ ಇಂಡಿಪೆಂಡೆನ್ಸ್. ಅಂದರೆ ಈ ರೆಡ್ ಫೋರ್ಟ್ ದಿಸ್ ಈಸ್ ಬಿಲ್ಟ್ ಬೈ ಮುಘಲ್ಸ್, ಗ್ರೇಟ್ ಎಂಪೈರ್ ಮುಘಲ್ಸ್ ಬಿಲ್ಟ್ ಮಾಡಿದರೆ. ಈಗೂ ಪ್ರೈಮ್ ಮಿನಿಸ್ಟರು ಇಂಡಿಪೆಂಡೆನ್ಸ್ ಡೇ ಮತ್ತು ಆನಂತರ ರಿಪಬ್ಲಿಕ್ ಡೇ ಟೈಮಿಗೆ ಅಲ್ಲಿಗೆ ಹೋಗಿ ಫ್ಲ್ಯಾಗ್ ಹೋಯಿಸ್ಟ್ ಮಾಡ್ತಾರೆ. ಡೇ ಫ್ರಮ್ ದ ramparts of the red fort Delhi. This is the residence of Mughal empires. ಆ ಟೈಮಿಗೆ ಮುಘಲ್ ಎಂಪೈರ್ ರೆಸಿಡೆನ್ಸ್ ಇತ್ತಿದ್ದು. ನೆಕ್ಸ್ಟ್, ಇಫ್ ಯು ವಾಂಟ್ ಟು ನೋ ಅಬೌಟ್ ಮೀನ್ಸ್ ಹೂ ವೇರ್ ದ ಮುಘಲ್ಸ್. ಮುಘಲ್ಸ್ ಯಾರು ಅಂದರೆ ದಿ ಮುಘಲ್ಸ್ ವೇರ್ ಡಿಸೆಂಡೆಂಟ್ ಆಫ್ 2 great lineages ಆಫ್ ದಿ ರೂಲರ್ಸ್. 2 great ಡಿಸೆಂಡೆಂಟ್ ಅಂದರೆ ಅವ್ರ ಪೀಳಿಗೆಯಿಂದ ಬರೆದಿದ್ದು. ಈಗ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರಂದರೆ ನಾವು ಅವ್ರದ್ದು ಡಿಸೆಂಡೆಂಟ್, ಅವರಿಂದ ಪೀಳಿಗೆಗಳಿಂದ ಬಂದಿದ್ದು ಟೂ ಗ್ರೇಟ್ ಲೀನೇಜಸ್ಸಿಂದ. ಅಂದರೆ ಫ್ರಮ್ ದ ಮದರ್ ಸೈಡ್ ಆಲ್ಸೋ ಆ್ಯಂಡ್ ಫ್ರಮ್ ದ ಫಾದರ್ ಸೈಡ್ ಆಲ್ಸೋ. ಫ್ರಮ್ ದ ಮದರ್ ಸೈಡ್ ಯಾರು ಬಂದರು, ದ ಡಿಸೆಂಡೆಂಟ್ ಆಫ್ ಗೆಂಜಿಸ್ ಖಾನ್ ಬಂದರು. ಗೆಂಜಿಸ್ ಖಾನಿಂದ ಮದರ್ ಸೈಡಿಂದ ಮುಘಲ್ ಎಂಪೈರ್ ಸ್ಟಾರ್ಟ್ ಆಯಿತು. ಆನಂತರ ಫಾದರ್ ಸೈಡಿಂದ ತೈಮೂರ್ ಅನ್ನೋದ್ರಿಂದ ಫಾದರ್ ಸೈಡಿಂದ, ಅಂದರೆ ಇವ್ರದ್ದಿಬ್ಬರದು ಇದರಲ್ಲಿ ಡಿಸೆಂಡೆಂಟಿಂದ ಈ ಮುಘಲ್ ಎಂಪೈರ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್, ಮುಘಲ್ ಮಿಲಿಟ್ರಿ ಕ್ಯಾಂಪಿಯನ್ಸ್ ಅಂತ ನೋಡ್ಲಿಕ್ಕೆ ಬಂದರೆ, ಸೊ ಫಸ್ಟ್ ಆಳ್ವಿಕೆಯಲ್ಲಿ ನಿಮಗೆ ಬಾಬರ್ ಬರ್ತಾರೆ. ದ ಫಸ್ಟ್ ಮುಘಲ್ ಎಂಪೈರ್ 1526 1530, ಅಂದರೆ ಇವರು ಒಂದು 4 ವರ್ಷ ಅಷ್ಟೇ ಆಳ್ತಾರೆ. ಅವ್ರದ್ದು ಟೈಮ್ ಆಫ್ ಪೀರಿಯಡ್ ಕಮ್ಮಿ ಇರ್ತದೆ. ಬಾಬರ್ ದ ಫಸ್ಟ್ ಮುಘಲ್ ಎಂಪೈರ್ ಅಂತ ಹೇಳ್ಬೋದು. ಸಕ್ಸಿಡೆಡ್ ದ ಥ್ರೋನ್ Ferghana in 1494 when he was only 12 years old ಇರಬೇಕಿದ್ರೆ ಅವರು ತಂದಿದ್ದಕ್ಕೆ ಕಿರೀಟವನ್ನು ಹಿಡ್ಕೋತಾರೆ ಜಸ್ಟ್ 12 years ಇದ್ದಾಗ. In 1526 he defeated Sultan in Delhi, Ibrahim Lodi at Panipat and captured the Delhi and Agra. ಇವರು 1526 ಅಲ್ಲಿ ಯಾರಿಗೆ ಡೆಲ್ಲಿ ಸುಲ್ತಾನ್ ಇಬ್ರಾಹಿಂ ಲೋದಿ ಪಾನಿಪತ್ ಇದರಲ್ಲಿ ಇವರು ಕ್ಯಾಪ್ಚರ್ ಮಾಡ್ತಾರೆ. ಅಂದರೆ ಅಲ್ಲಿ ಫೈಟ್ ಮಾಡಿದಾಗ ಯಾರಿಗೆ ಡಿಫೀಟ್ ಮಾಡ್ತಾರೆ, ಸುಲ್ತಾನ್ ಆಫ್ ಡೆಲ್ಲಿ ಇಬ್ರಾಹಿಂ ಲೋಡಿಗೆ ಡಿಫೀಟ್ ಮಾಡ್ತಾರೆ. ಆ್ಯಂಡ್ ಹಿ ಕ್ಯಾಪ್ಚರ್ಡ್ ಡೆಲ್ಲಿ ಆ್ಯಂಡ್ ಆಗ್ರಾ. In 1527 he defeated Rana Singh, Rajput ruler and allies at Khanua. ಹಾಗೆ ಒಬ್ಬೊಬ್ಬರಿಗೆ ಡಿಫೀಟ್ ಮಾಡಿಕೊಂಡು ಅವ್ರ ರಾಜ್ಯನ ತಗೊಳ್ತಾ ಬರ್ತಾರೆ. ಇನ್ 1528 he defeated Rajput at Chanderi and he established control over Agra and Delhi before his death. ಅವ್ರು ಸಾಯೋಕ್ಕಿಂತ ಮುಂಚೆ ಇವ್ರು ಎಷ್ಟು ದೊಡ್ಡ ಇಸ್ಟಾಬ್ಲಿಷ್ ಮಾಡಿದ್ರು ಅಂದರೆ ಆಗ್ರಾ ಡೆಲ್ಲಿ ಎಲ್ಲ ಇವ್ರ ಕಂಟ್ರೋಲ್ ಅಂಡರ್ದೇ ಬಂತು. ಆಫ್ಟರ್ ಬಾಬರ್ ನಿಮಗೆ ನೆಕ್ಸ್ಟ್ ಹುಮಾಯೂನ್ ಬರ್ತಾರೆ. ಸೊ ಹುಮಾಯೂನ್ ವಾಸ್ ಡಿಫೀಟೆಡ್ ಬೈ Sher Khan at Chausa in
1539 and Kannauj in 1540, forcing him to flee to Iran. ಇವರಿಗೆ ಅಲ್ಲಿಗೆ ಏನು ಮಾಡ್ತಾರೆ ಇವರು. ಸೊ ಇವರು ಈ ಶೇರ್ ಖಾನ್ ಇನ್ ಚೌಸಾ ಇನ್ 1539 ಮತ್ತು ಕನೌಜ್ ಇವರಿಂದ ಏನು ಮಾಡ್ತಾರೆ, ಫ್ಲೀ ಆಗಿದ್ಮೇಲೆ ಇರಾನಿಗೆ ಹೋಗು ಅಂತ ಹೇಳ್ತಾರೆ ಇವರಿಗೆ. ಬಟ್ ಹಿ ರೀಕ್ಯಾಪ್ಚರ್ಡ್ ಡೆಲ್ಲಿ ಇನ್ 1555, ಬಟ್ ಹಿ ಡೈಡ್ ನೆಕ್ಸ್ಟ್ ಇಯರ್. ರೀಕ್ಯಾಪ್ಚರ್ಡ್ ಮಾಡ್ತಾರೆ, ತನ್ನ ಮುಘಲ್ ಎಂಪೈರ್ ತಾನೇ ಇದು ಮಾಡೋಣ ಅಂದ್ಕೊಂಡು ಡೆಲ್ಲಿನ ರೀಕ್ಯಾಪ್ಚರ್ ಮಾಡಿದಾಗ, ಬಟ್ ಡ್ಯೂ ಟು ಆ್ಯನ್ ಆಕ್ಸಿಡೆಂಟ್ ಇನ್ ದ ಬಿಲ್ಡಿಂಗ್ ಅವ್ರದ್ದು ಡೆತ್ ಆಗುತ್ತೆ. ನೆಕ್ಸ್ಟ್ ಆಳ್ವಿಕೆಗೆ ಯಾರು ಬರ್ತಾರೆ, ಅಕ್ಬರ್ ಬರ್ತಾರೆ. ಅಕ್ಬರ್ ವಾಸ್ 13 years old ವೆನ್ ಹಿ ಬಿಕೇಮ್ ದ ಎಂಪರರ್. ಇವ್ರ ರಾಜ ಆದಾಗ ಬರೀ 13 years ಇರ್ತಾರೆ. ಆಫ್ಟರ್ 1570 ಅಕ್ಬರ್ ಬಿಕೇಮ್ ಇಂಡಿಪೆಂಡೆಂಟ್ ಆಫ್ ಹಿಸ್ ರಿಜೆಂಟ್ ಬೈರಾಮ್ ಖಾನ್. He launched military campaign against the Suris and other Afghans, against the neighboring countries of the Malwa and Gondwana, and suppressed the revolt of his half-brother Mirza Hakim and Uzbeks. In 1568, Sisodia capital of Chittor was seized, and in 1569 Ranthambore, ಅಂದರೆ 1568 ಸಿಸೋಡಿಯಾ ಕ್ಯಾಪಿಟಲ್ ಚಿತ್ತೋರ್ ಸೀಸ್ಡ್ ಆಗುತ್ತೆ. ಅದೇ 1569 ರ್ಯಾಂಥೋಬೋರ್ ಕ್ಯಾಪಿಟಲ್ನು ಸೀಸ್ ಆಗುತ್ತೆ. ಡ್ಯೂರಿಂಗ್ ದಿ 1570 ಮತ್ತು 1585 ಮಿಲಿಟರಿ ಕ್ಯಾಂಪಿಯನ್ ಇನ್ ದಿ ಗುಜರಾತ್ ವೆರ್ ಫಾಲೋಡ್ ಬೈ ದ ಕ್ಯಾಂಪಿಯನ್ಸ್ ಇನ್ ದ ಈಸ್ಟ್ ಆಫ್ ಬಿಹಾರ್, ಬೆಂಗಾಲ್ ಆ್ಯಂಡ್ ಒರಿಸ್ಸಾ. During the 1585 and 1605 campaigns were launched in the northwest. Next ಯಾವ್ದ್ಯಾವ್ದು ಸೀಸ್ ಆಗುತ್ತೆ ಅಂದರೆ, ಖಂದಹಾರ್ ವಾಸ್ ಸೀಸ್ಡ್ ಬೈ ದಿ Safavids and the Kashmir were annexed, and also the Kabul. And after the death of the Mirza Hakim, campaigns in the Deccan started. The Berar and Khandesh and the parts of the Ahmednagar were annexed. ಅಂದರೆ ಇವ್ರ ಆಳ್ವಿಕೆಯಲ್ಲಿ ಎಷ್ಟೆಲ್ಲ ಕ್ಯಾಪಿಟಲ್ಗಳು ಇವರು ತನ್ನ ಹತೋಟಿಗೆ ತಗೋತಾರೆ, ತಂದು ಸೀಸ್ ಮಾಡ್ಕೊಂಡು ತಗೋತಾರೆ. ಸಿಸೋಡಿಯಾ ಕ್ಯಾಪಿಟಲ್, ಆನಂತರ ಚಿತ್ತೋರಲ್ಲಿರೋದು, ಆನಂತರ ರ್ಯಾಂಥಂಬೋರ್ ಕ್ಯಾಪಿಟಲ್, ಆನಂತರ ಗುಜರಾತಿನ ಕ್ಯಾಪಿಟಲ್ಸ್, ಈ ಥರ ಒಂದೊಂದು ಇವರು ತನ್ನ ಹತೋಟಿಗೆ ತಗೊಂಡು ತನ್ನ ಸಾಮ್ರಾಜ್ಯವನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಏನು ಬರ್ತದೆ ನಿಮಗೆ, ಜಹಾಂಗೀರ್ ಬರ್ತದೆ. ಜಹಾಂಗೀರ್ ಏನು ಮಾಡ್ತಾರೆ, ದ ಸಿಸೋಡಿಯಾ ರೂಲರ್ ಆಫ್ ಮೇವಾರ್ ಅಮರ್ ಸಿಂಗ್ ಅಕ್ಸೆಪ್ಟೆಡ್ ಮುಘಲ್ ಸರ್ವಿಸ್. ಏನು ಮಾಡ್ತಾರೆ ಇವರು, ಅಕ್ಬರ್ ಅವರು ಅದನ್ನು ಸೀಸ್ ಮಾಡಿರ್ತಾರಲ್ಲ, ಈಗ ಎಕ್ಸೆಪ್ಟ್ ಮಾಡಲೇಬೇಕು. ಆ ಸಿಸೋಡಿಯಾ ರೂಲರ್ ಮೇವಾರ್ ಏನು ಮಾಡ್ತಾರೆ, ಅಮರ್ ಸಿಂಗ್ ಅವರು ಮುಘಲ್ ಸರ್ವಿಸಿಗೆ ಓಕೆ ಅಂತ ಹೇಳ್ತಾರೆ. ಹಿಲ್ ಕಂಟಿನ್ಯೂ ವಿತ್ ದ ಮುಘಲ್ ಎಂಪೈರ್ ಓನ್ಲಿ. ಲೆಸ್ ಸಕ್ಸಸ್ಫುಲ್ ಕ್ಯಾಂಪಿಯನ್ಸ್ ಅಗೇನ್ ದ ಸಿಖ್ಸ್ ಆ್ಯಂಡ್ ದ ಅಹೋಮ್ಸ್ ಆ್ಯಂಡ್ ದ ಅಹಮದ್ನಗರ್ ಆಲ್ಸೋ ಫಾಲೋಡ್. ಯಾರ್ಯಾರಿಗೆ ಇವರು ಡಿಫೀಟ್ ಮಾಡ್ಕೊಂಡು ಬಂದಿರ್ತಾರೆ ಅವರೆಲ್ಲ ಅನಂತರ ಮುಘಲ್ ಎಂಪೈರಿಗೆ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಯು ವಿಲ್ ಹ್ಯಾವ್ ಅ ಶಹಜಹಾನಿಂದ. ಶಹಜಹಾನ್ ಏನು ಮಾಡ್ತಾರೆ, ಕ್ಯಾಂಪಿಯನ್ಸ್ ಕಂಟಿನ್ಯೂಡ್ ವಿತ್ ದ ಡೆಕ್ಕನ್. ಇವರು ಹಾಗೆ ಕ್ಯಾಂಪೇನ್ ಕಂಟಿನ್ಯೂ ಮಾಡಿಕೊಂಡು ಎಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡು ಮುಘಲ್ ಸಾಮ್ರಾಜ್ಯನ ಬೆಳೆಸ್ತಾ ಹೋಗ್ತಾರೆ. ದ ಅಫ್ಘಾನ್ಸ್ ನೋಬಲ್ ಖಾನ್ ಜಹಾನ್ ಲೋಡಿ ರಿಬೆಲ್ಡ್ ಆ್ಯಂಡ್ ವಾಸ್ ಡಿಫಿಟೆಡ್. ನೆಕ್ಸ್ಟ್ ಬಂಡೆಲಾಸ್ ವೇರ್ ಡಿಫಿಟೆಡ್ ಆ್ಯಂಡ್ ಓರ್ಚಾ ಸೀಸ್ಡ್. ಇವರು ಏನು ಮಾಡ್ತಾರೆ, ಬಂಡೆಲಾನ ಅನಂತರ ಓರ್ಚಾ ಅನಂತರ ಜಹಾನ್ ಲೋಡಿ ಖಾನ್ ಇವರಿಗೆಲ್ಲ ಡಿಫೀಟ್ ಮಾಡಿಕೊಂಡು ತನ್ನ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ ತನ್ನ ಬಾರ್ಡರ್ಸನ್ನು. Next, in the next northwest, the campaign of the seas bulk from the Uzbeks was unsuccessful, and so Uzbeks were unsuccessful, and Khandawar was lost to the Safavids. In 1632, Ahmednagar was finally annexed, and the Bijapur forces to use to the peace. ಇವರು ಒನ್ ಬೈ ಒನ್ ಎಲ್ಲದು ಶಹಜಹಾನ್ ಏನು ಮಾಡ್ತಾರೆ, ಆ ಉಜ್ಬೇಕ್ಸ್ ಅನ್ಸಕ್ಸಸ್ಫುಲ್ ಅಂಡ್ ಖಾಂದವರ್ ಲಾಸ್ಟ್ ವತ್ತು ಇದೆಲ್ಲನೂ ಆಕ್ಯುಪೈ ಮಾಡ್ತಾ ಬಂದಿರ್ತಾರೆ. ನೆಕ್ಸ್ಟ್ ಔರಂಗಜೇಬ್ ಏನು ಮಾಡ್ತಾರೆ, ಹಿ ಬಿಕೇಮ್ ದ ಎಂಪರರ್ ಆಫ್ಟರ್ ಕಿಲ್ಲಿಂಗ್ ಹಿಸ್ ಬ್ರದರ್, ಇಂಪ್ರಿಸನಿಂಗ್ ಹಿಸ್ ಫಾದರ್ ಶಹಜಹಾನ್. ಇವನೇನು ಮಾಡ್ತಾನೆ, ಔರಂಗಜೇಬು ಹಿ ಕಿಲ್ಡ್ ಹಿಸ್ ಬ್ರದರ್ ಆ್ಯಂಡ್ ಇಂಪ್ರಿಸನ್ಡ್ ಹಿಸ್ ಫಾದರ್ಗೆ ಜೈಲಲ್ಲಿ ಇಟ್ಕೊಂಡು ಬ್ರದರಿಗೆ ಕಿಲ್ ಮಾಡ್ಕೊಂಡು ಇವ್ರೇನು ಮಾಡ್ತಾರೆ, ಔರಂಗಜೇಬ್ ಬರ್ತಾನೆ. ನೆಕ್ಸ್ಟು ಇದು ಅಕ್ಬರಿಂದ ನಿಮಗೆ ಬಾಬರಿಂದ ಔರಂಗಜೇಬ್ ತನಕ
ಮೊಘಲ್ ಎಂಪೈರು 100 ವರ್ಷಗಳ ನಡೀತಾನೆ ಇರ್ತಾರೆ. ಇವರಾದ್ಮೇಲೆ ಲೇಟರ್ ಮುಘಲ್ಸ್ ಬರ್ತಾರೆ. ಅಂದರೆ ಅವ್ರ ಕಥೆಯನ್ನು ಅಷ್ಟು ಹೇಳೋಷ್ಟು ಅವರು ಇದನ್ನು ಮಾಡಿಲ್ಲ. ಈ ಔರಂಗಜೇಬ್ ತನಕನೂ ಹೇಳ್ಕೊಳ್ಳೋಂಗೆ ಅವರು ಮುಘಲ್ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ತಾ ಬಂದರು. ಸೊ in the northeast, the Ahoms were defeated in 1663 but rebuilt again in 1680. Campaigns in the northwest against the Yusufzai and the Sikhs were temporarily successful. Marathas chieftain Shivaji declared himself an independent king and resumed his campaign against the ಮುಘಲ್ಸ್. ಆ ಟೈಮಿಗೆ ಇವರು ಮುಘಲ್ಸಿಂದ ದೂರ ಇದ್ರು. ಮರಾಠ ಚೀಫ್ ಶಿವಾಜಿಯವರು. ಬಿಜಾಪುರ್ ವಾಸ್ ಅನೆಕ್ಸ್ಡ್ ಇಟ್ ಇನ್ 1685 ಇನ್ ದ ಗೋಲ್ಕೊಂಡ ಇನ್ 1687. ಈಗ ಬಿಜಾಪುರಲ್ಲಿ ಇನ್ನೂ ಗೋಲ್ಕೊಂಡ ಇದೆ ನೋಡ್ರಿ, ಅದೆಲ್ಲ ಮುಘಲ್ ಎಂಪೈರ್ ಇಂದನೇ. ಫ್ರಮ್ 1698 ಔರಂಗಜೇಬ್ ಪರ್ಸ್ನಲಿ ಮ್ಯಾನೇಜ್ ಟು ಕ್ಯಾಂಪಿಯನ್ಸ್ ಇನ್ ದಿ ಡೆಕ್ಕನ್ ಅಗೇನ್ಸ್ಟ್ ದಿ ಮರಾಠಾಸ್. ಇವರು ಮರಾಠಾಸ್ಗೂ ಇನ್ವಾಲ್ವ್ ಮಾಡ್ಕೊಂಡು ಅವ್ರದ್ದು ಮುಘಲ್ ಎಂಪೈರ್ನೇ ಎಸ್ಟಾಬ್ಲಿಷ್ ಮಾಡೋಣ ಅಂತ ಇದ್ರು. ಬಟ್ ಆ ಟೈಮಿಗೆ ಯಾರು ಅಪೋಸ್ ಮಾಡ್ತಾರೆ? ಶಿವಾಜಿ ದ ಮರಾಠ ಎಂಪೈರ್ ಅಪೋಸ್ ಮಾಡ್ತಾರೆ, ರೆಸ್ಯೂಮ್ ಮಾಡ್ತಾರೆ. ನೆಕ್ಸ್ಟ್ he also had to face the rebellion in the North India and the Sikhs, Jats and Satanamis in the northeast of the Ahoms. His death was followed by the succession conflicts against his son. ಇವ್ರು ಸತ್ತಾದ್ಮೇಲೆ ಎಷ್ಟೋ ಔರಂಗಜೇಬ್ ಆದಮೇಲೆ ಎಷ್ಟೋ ಜನ ಕಾನ್ಫ್ಲಿಕ್ಟ್, ಅಂದರೆ ಇವ್ರ ಫ್ಯಾಮಿಲಿಯಲ್ಲಿ ಇವ್ರ ಮಕ್ಕಳಲ್ಲಿ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗ್ತವೆ. ಸೊ ದಿಸ್ ಈಸ್ ಅಬೌಟ್ ಮುಘಲ್ ಎಂಪರರ್ಸ್, ಬಾಬರ್ ಟು ಔರಂಗಜೇಬ್. ಸೊ ಒನ್ ಆಫ್ಟರ್ ದಿ ಅದರ್, ಬಾಬರ್, ಹುಮಾಯೂನ್, ನೆಕ್ಸ್ಟ್ ಜಹಾಂಗೀರ್, ಶಹಜಹಾನ್, ಔರಂಗಜೇಬ್, ಅಕ್ಬರ್, ಇವರೆಲ್ಲರೂ ಏನು ಮಾಡ್ತಾರೆ? ತಮ್ಮ ಆಳ್ವಿಕೆಯಿಂದ ಮೊಘಲ್ ಎಂಪೈರನ್ನು ದೊಡ್ಡದಾಗಿ ಇಸ್ಟಾಬ್ಲಿಷ್ ಮಾಡ್ತಾನೆ ಹೋಗ್ತಾರೆ. ನೆಕ್ಸ್ಟ್ if you go through about the Mughals tradition and succession, we will continue in the next class. Thank you, children.